ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ನಾವು SSL CGL 2025 ಎಕ್ಸಾಮಿನೇಷನ್ ಸೆಲೆಕ್ಟ್ ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕೂ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಬೇಗನೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಕ್ಲಿಕ್ ಮಾಡಿ. ಇನ್ನು ನಮ್ಮ ಟೆಲಿಗ್ರಾಮ್ ಗ್ರೂಪ್ ಯಾರು ಜಾಯ್ನ್ ಇಲ್ಲ, ಬೇಗನೆ ಜಾಯ್ನ್ ಆಗಿ ಫ್ರೆಂಡ್ಸ್. ಬನ್ನಿ ಇವತ್ತಿನ ವಿಡಿಯೋದಲ್ಲಿ SSL CGL ಹೇಗೆ ಎಕ್ಸಾಮಿನೇಷನ್ ಸಾಲ್ವ್ ಮಾಡೋದು ಅಂತ ನೋಡೋಣ. ಮೊದಲಿಗೆ ಲಾಗಿನ್ ಆರ್ ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮ್ಮ ರಿಜಿಸ್ಟರ್ ನಂಬರ್ ಮತ್ತು ಪಾಸ್ವರ್ಡ್ನ ಎಂಟ್ರಿ ಮಾಡಿ, ಕ್ಯಾಪ್ಚರ್ನ ಎಂಟ್ರಿ ಮಾಡಿ ಲಾಗಿನ್ ಹೊಡಿರಿ ಫ್ರೆಂಡ್ಸ್. ಲಾಗಿನ್ ಹೊಡೆದ ಮೇಲೆ ಈ ತರ ಇಂಟರ್ಫೇಸ್ ಬರುತ್ತೆ. ಲಾಗಿನ್ ಆದ್ಮೇಲೆ ಈ ತರ ಇಂಟರ್ಫೇಸ್ ಬರುತ್ತೆ. ಈ ತರ ಇಂಟರ್ಫೇಸ್ ಬಂದ್ಮೇಲೆ ಮೈ ಅಪ್ಲಿಕೇಶನ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ರೆ ಸ್ವಲ್ಪ ಲೋಡಿಂಗ್ ತಗೋತ್ತೆ. ಲೋಡಿಂಗ್ ತಗೋದ್ಮೇಲೆ ಈ ತರ ಇಂಟರ್ಫೇಸ್ ಬರುತ್ತೆ. ಅಂದ್ರೆ ನೀವು ಯಾವ ಅಪ್ಲಿಕೇಶನ್ಗಳು ಹಾಕಿರ್ತಲ್ಲ ಅದು ಎಲ್ಲ ತೋರಿಸುತ್ತೆ ಫ್ರೆಂಡ್ಸ್. ಅದಾದ್ಮೇಲೆ ಇಲ್ಲಿದೆ ನೋಡಿ, CHL ಸೆಕೆಂಡರಿ ಲೆವೆಲ್ ಎಕ್ಸಾಮಿನೇಷನ್ ಅಂತ. ಎಕ್ಸಾಮಿನೇಷನ್ ಮೇಲೆ ಕ್ಲಿಕ್ ಆದ್ಮೇಲೆ ಇಲ್ಲಿ ಸೆಲೆಕ್ಟ್ ಯುವರ್ ಸಿಟಿ ಎಕ್ಸಾಮಿನೇಷನ್ ಡೇಟ್ ಅಂಡ್ ಶಿಫ್ಟ್ ಅಂತಿದೆಯಲ್ಲ, ಇಲ್ಲಿದೆ ನೋಡಿ ಫ್ರೆಂಡ್ಸ್. ಇದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ಸ್ವಲ್ಪ ಜನರಲ್ ಇಂಟ್ರೊಡಕ್ಷನ್ ಬರುತ್ತೆ. ಇಂಟ್ರೊಡಕ್ಷನ್ ಅದೇನು ಮ್ಯಾಂಡೇಟರಿ ಇಲ್ಲ. ಅದಾದ್ಮೇಲೆ ನಿಮ್ಮ ಯಾವ್ದಾದ್ರು ಒಂದು ಟು ಸಾಲ್ಟ್ ಡೀಟೇಲ್ಸ್ ಆದ್ಮೇಲೆ ಈ ತರ ಇಂಟರ್ಫೇಸ್ ಬರುತ್ತೆ. ಈ ತರ ಇಂಟರ್ಫೇಸ್ ಬಂದ್ಮೇಲೆ ಇಲ್ಲಿ ತೋರಿಸುತ್ತೆ ನೋಡಿ ಫ್ರೆಂಡ್ಸ್, ಎಕ್ಸಾಮಿನೇಷನ್ ಯಾವ ಡೇಟ್ ಅಲ್ಲಿ ಇದೆ ಆ ಡೇಟ್ ಅಲ್ಲಿ ಇದು ಮಾಡಿ. ನಿಮಗೆ ಒಂದು ಯಾವ ಡೇಟ್ ಇದನ್ನಾಗುತ್ತಲ್ಲ ಫ್ರೆಂಡ್ಸ್, ಆ ಡೇಟ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ಗೆಟ್ ಸಾಲ್ಟ್ ಡೀಟೇಲ್ಸ್ ಅಂತ ಕ್ಲಿಕ್ ಆದ್ಮೇಲೆ ನೀವು ಯಾವ ಇದನ್ನು ಕೊಟ್ಟಿರ್ತಾರ 3 ಪ್ರಿಫರೆನ್ಸ್, ಆ ಪ್ರಿಫರೆನ್ಸ್ ನಲ್ಲಿ ಶಿಫ್ಟ್ಗಳು ಬರುತ್ತೆ. ನಿಮಗೆ ಯಾವ್ದು ಇಷ್ಟ ಆಗುತ್ತಲ್ಲ ಆ ಶಿಫ್ಟ್ ನ ಕ್ಲಿಕ್ ಮಾಡಬೇಕು. ಅಂದ್ರೆ ಎಕ್ಸಾಂಪಲ್ಗೆ ನೀವು ಈಗ ಸೆಲೆಕ್ಟ್ ಮಾಡ್ತೀರಾ, ಆ ಸೆಲೆಕ್ಟ್ ಮಾಡಬೇಕು. ಒಂದ್ ವೇಳೆ ನಿಮಗೆ ಏನಾದ್ರೂ ಶಿಫ್ಟ್ ಅವೈಲೇಬಲ್ ಇಲ್ಲ ಅಂದ್ರೆ ಯಾವ ರೀತಿ ಬರುತ್ತೆ ಅಂತ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಶಿಫ್ಟ್ ಅವೈಲೇಬಲ್ ಇಲ್ಲ ಅಂದ್ರೆ ನಾಟ್ ಅವೈಲೇಬಲ್ ಅಂತ ಬರುತ್ತೆ. ಈಗ ನೀವು ಶಿಫ್ಟ್ ನ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಈ ತರ ಇಂಟರ್ಫೇಸ್ ಬರುತ್ತೆ. ಅಂದ್ರೆ ನಿಮ್ಮ ಮೊಬೈಲ್ ನಂಬರ್ಗೆ ಒಂದು OTP ಬರುತ್ತೆ. OTP ನ ಕ್ಲಿಕ್ ಮಾಡಿ ಸಬ್ಮಿಟ್ ವ್ಯಾಲಿಡೇಟ್ ಕ್ಲಿಕ್ ಮಾಡಬೇಕು. ವ್ಯಾಲಿಡೇಟ್ ಕ್ಲಿಕ್ ಮಾಡಿದ್ಮೇಲೆ ಲಾಸ್ಟ್ ಫೈನಲಿ ಸಬ್ಮಿಟ್ ಅಂತ ಆಪ್ಷನ್ ಬರುತ್ತೆ. ಲಾಸ್ಟ್ ಸಬ್ಮಿಟ್ ಹೊಡೆದ್ಮೇಲೆ ಯಾವ ರೀತಿ ನಿಮ್ಮ ಎಕ್ಸಾಮಿನೇಷನ್ ಚೆಕ್ ಮಾಡ್ಬೇಕಂದ್ರೆ, ನಾವು ಪ್ರಶ್ನೆ ಹೇಳಿದ ಡೇಟು ಮತ್ತು ಯಾವ ನೀವು ಸೆಲೆಕ್ಟ್ ಮಾಡ್ತೀರಾ ಆ ಡೇಟ್ ಹಾಕಿ ಗೆಟ್ ಸಾಲ್ಟ್ ಅಂತ ಕ್ಲಿಕ್ ಮಾಡಿದ್ಮೇಲೆ ಈ ತರ ಇಂಟರ್ಫೇಸ್ ಬರುತ್ತೆ. ಇಂಟರ್ಫೇಸ್ ಬಂದ್ಮೇಲೆ ಇಲ್ಲಿ ತೋರಿಸುತ್ತೆ ನೋಡಿ ಫ್ರೆಂಡ್ಸ್, ಸೆಲೆಕ್ಟ್ ಡೇಟು ಮತ್ತು ಸಿಟಿ ಸೇಫ್ಟು ಅಂತ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ಏನಾದರೂ ಸಮಸ್ಯೆ ಹೇಳಿದ್ರೆ ಕಮೆಂಟ್ ಮಾಡಿ, ನಾನು ನಿಮಗೆ ರಿಪ್ಲೈ ಮಾಡ್ತೀನಿ.